ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾಲೇಜಿನಿಂದ ಮನೆಗೆ ಮರಳಿದ ಅನನ್ಯ ತನ್ನ ಬ್ಯಾಗ್ ಪಕ್ಕಕ್ಕಿಟ್ಟು, ಅಮ್ಮ, ಇಂದು ರಾತ್ರಿ ಕಾವ್ಯಾಳ ಸಹೋದರ ಅರ್ಜುನ್ನ ನಿಶ್ಚಿತಾರ್ಥವಿದೆ, ನಾನು ಅಲ್ಲಿಗೆ ಹೋಗ್ಬೇಕು ಎಂದಳು. ತಾಯಿ ಸುಮನ್ ತಾಳ್ಮೆಯಿಂದ ಹೇಳಿದರು, ಮಗಳೇ, ನಿನ್ನ ತಂದೆಯವರನ್ನು ಕೇಳಿಕೋ, ಅವರು ಅನುಮತಿ ನೀಡಿದರೆ ನನಗೆ ಅಭ್ಯಂತರವಿಲ್ಲ. ಇದನ್ನು ಕೇಳಿ ಅನನ್ಯ ಕಿರಿಕಿರಿಗೊಳ್ಳುತ್ತಾ, ನಾನು ನಿನ್ನನ್ನೇ ಕೇಳುತ್ತಿದ್ದೇನೆ ಅಮ್ಮ, ನೀನು ಅಪ್ಪನಿಗಿಂತ ಕಡಿಮೆಯಿಲ್ಲ, ಆದರೆ ಇಂದು ನಾನು ಯಾರ ಮಾತನ್ನೂ ಕೇಳುವುದಿಲ್ಲ, ನಾನು ಹೋಗ್ಲೇಬೇಕು ಅಷ್ಟೇ, ನಿನ್ನ ಮತ್ತು ಅಪ್ಪನ ಈ ನಿರ್ಬಂಧಗಳು ಸಾಕು ಎಂದು ಗುಡುಗಿದಳು. ಸುಮನ್ ಸಮಾಧಾನಪಡಿಸಲು ಯತ್ನಿಸಿ, ಹಾಗೆನ್ನಬಾರದು ಮಗಳೇ, ಅಪ್ಪ ಏನು ಹೇಳಿದರೂ ಅದು ನಿನ್ನ ಒಳ್ಳೆಯದಕ್ಕಾಗಿಯೇ ಎಂದರು. ಅನನ್ಯ ಆವೇಶದಿಂದ, ನನಗೆ ಅನಿಸುತ್ತದೆ ಅವರೇ ನನ್ನ ದೊಡ್ಡ ಶತ್ರು ಎಂದು, ಪ್ರತಿಯೊಂದು ಹಂತದಲ್ಲೂ ಉಪದೇಶಗಳು, ನಿರ್ಬಂಧಗಳು, ನನ್ನ ಮೇಲೆ ಅವರು ಯಾವುದೋ ಸೇಡು ತೀರಿಸಿಕೊಳ್ಳುತ್ತಿರುವಂತೆ ಭಾಸವಾಗುತ್ತದೆ ಎನ್ನುತ್ತಾ ಕೋಪದಿಂದ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಮಹೇಶ್ ಇದೆಲ್ಲವನ್ನೂ ಮೌನವಾಗಿ ಕೇಳುತ್ತಿದ್ದರು. ಅನನ್ಯಾಳ ಸ್ವಭಾವ ದಿನೇ ದಿನೇ ಬಂಡಾಯದ ಹಾದಿ ಹಿಡಿಯುತ್ತಿರುವುದು ಅವರಿಗೆ ಅರ್ಥವಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಸುಮನ್ ಮಹೇಶ್ ಬಳಿ ಬಂದು, ಹೊರಗಿನ ವಾತಾವರಣ ಸರಿಯಿಲ್ಲದಿದ್ದರೂ ಅನನ್ಯ ಯಾವುದನ್ನೂ ಅರ್ಥಮಾಡಿಕೊಳ್ಳುತ್ತಿಲ್ಲ, ಅವಳಿಗೆ ಕೇವಲ ಗೆಳೆಯರು ಮಾತ್ರ ಕಾಣುತ್ತಿದ್ದಾರೆ, ಆದರೆ ಅವಳೀಗ ದೊಡ್ಡವಳಾಗಿದ್ದಾಳೆ, ಪ್ರತಿ ವಿಷಯಕ್ಕೂ ತಡೆಯುವುದು ಸರಿಯಲ್ಲ ಎಂದರು. ಮಹೇಶ್ ಭಾರವಾದ ಮನಸ್ಸಿನಿಂದ, ಅವಳು ಒತ್ತಡದಲ್ಲಿ ಇರುವುದು ನನಗೆ ಇಷ್ಟವಿಲ್ಲ, ಅವಳಿಗೆ ಹೋಗಬೇಕೆನಿಸಿದರೆ ಹೋಗಲಿ, ಆದರೆ ರಾತ್ರಿ 9 ಗಂಟೆಗೆ ನಾನೇ ಹೋಗಿ ಅವಳನ್ನು ಕರೆದುಕೊಂಡು ಬರುತ್ತೇನೆ ಎಂದರು. ಸುಮನ್ ಇಬ್ಬರ ನಡುವೆ ಸಿಲುಕಿ ಪೇಚಾಡುತ್ತಿದ್ದರು. ಅನನ್ಯ ಕಾರ್ಯಕ್ರಮಕ್ಕೆ ತಲುಪಿದಾಗ ಅವಳ ಗೆಳತಿ ಕಾವ್ಯ ಆಶ್ಚರ್ಯದಿಂದ, ಇಂದು ನೀನು ಹೊರಗಡೆ ಇರುವುದನ್ನು ನೋಡಿ ವಿಚಿತ್ರವಾಗುತ್ತಿದೆ ಎಂದು ತಮಾಷೆ ಮಾಡಿದಳು. ಗೆಳೆಯರು ಲೇವಡಿ ಮಾಡಿದರೂ ಅನನ್ಯ ಯಾವುದನ್ನೂ ಲೆಕ್ಕಿಸದೆ ಸಂಭ್ರಮದಲ್ಲಿ ಪಾಲ್ಗೊಂಡಳು. ಆದರೆ ಅವಳ ದೃಷ್ಟಿ ಪದೇ ಪದೇ ಗಡಿಯಾರದತ್ತ ಹೋಗುತ್ತಿತ್ತು. ರಾತ್ರಿ 9 ಗಂಟೆಯಾದಾಗ ಅನನ್ಯ ಹೊರಡಲು ಸಿದ್ಧಳಾದಳು. ಅವಳ ಗೆಳೆಯ ಸಮರ್, ನಾನೇ ನಿನ್ನನ್ನು ಬಿಡುತ್ತೇನೆ ಎಂದಾಗ ಅನನ್ಯ ನಕ್ಕು, ಬೇಡ ಗೆಳೆಯ, ಅಪ್ಪನಿಗೆ ಇದು ಗೊತ್ತಾದರೆ ಪ್ರಳಯವೇ ಆಗಿಬಿಡುತ್ತದೆ, ಅವರು ಹೊರಗಡೆ ನನಗಾಗಿ ಕಾಯುತ್ತಿರುತ್ತಾರೆ ಎಂದಳು. ಸಮರ್ ಅವಳ ಆಪ್ತ ಗೆಳೆಯನಾಗಿದ್ದನು. ಅವರಿಬ್ಬರ ಸ್ನೇಹ ಮೆಲ್ಲಗೆ ಪ್ರೀತಿಯಾಗಿ ಬದಲಾಗುತ್ತಿತ್ತು. ಸಮರ್ ತನ್ನ ಪ್ರೀತಿಯನ್ನು ಹಲವು ಬಾರಿ ವ್ಯಕ್ತಪಡಿಸಿದ್ದರೂ ಅನನ್ಯ ತನ್ನ ತಂದೆಯ ಭಯದಿಂದ ಸುಮ್ಮನಿದ್ದಳು. ತಂದೆ ಮಹೇಶ್ ಈ ಸಂಬಂಧಕ್ಕೆ ಎಂದಿಗೂ ಒಪ್ಪುವುದಿಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ಗೇಟ್ನ ಹೊರಗೆ ಮಹೇಶ್ ಕಾಯುತ್ತಿದ್ದರು. ಅನನ್ಯ ಕಾರು ಹತ್ತಿದಳು. ದಾರಿಯುದ್ದಕ್ಕೂ ಇಬ್ಬರ ನಡುವೆ ಯಾವುದೇ ಮಾತುಕತೆ ನಡೆಯಲಿಲ್ಲ. ಅನನ್ಯ ಮನಸ್ಸಿನಲ್ಲಿ ಇಂದು ತನ್ನ ಹಠ ಸಾಧಿಸಿದ ಖುಷಿಯಿತ್ತು. ಅವಳು ಯೋಚಿಸುತ್ತಿದ್ದಳು, ಅಪ್ಪ ಮನಸ್ಸು ಮಾಡಿದ್ದರೆ ಇಂಟರ್ ಮುಗಿದ ನಂತರ ತನ್ನನ್ನು ನಗರದ ಹೊರಗೆ ಇಂಜಿನಿಯರಿಂಗ್ ಓದಲು ಕಳುಹಿಸಬಹುದಿತ್ತು. ಆದರೆ ಅವರು ಅವಳನ್ನು ಬಿಎಸ್ಸಿ ಮಾಡಲು ಬಲವಂತ ಮಾಡಿದ್ದರು. ಹೆಣ್ಣು ಮಕ್ಕಳಿಗೆ ಟೀಚಿಂಗ್ ಲೈನ್ ಅಂದರೆ ಬೋಧನಾ ವೃತ್ತಿ ಶ್ರೇಷ್ಠವೆಂದು ಅವರು ನಂಬಿದ್ದರು. ಅನನ್ಯಾಳಿಗೆ ಅದು ಇಷ್ಟವಿರಲಿಲ್ಲ. ಕೆಲ ದಿನಗಳ ಕಾಲ ಅಪ್ಪನ ಮೇಲೆ ಅವಳು ಮುನಿಸಿಕೊಂಡಿದ್ದಳು. ಆದರೆ ಅನಿವಾರ್ಯವಾಗಿ ಬಿಎಸ್ಸಿ ಅಂತಿಮ ವರ್ಷಕ್ಕೆ ಬಂದಿದ್ದಳು. ಹಲವು ಬಾರಿ ಅವಳಿಗೆ ಅಪ್ಪನ ಹಿಡಿತದಿಂದ ಮುಕ್ತಳಾಗಿ ಎಲ್ಲಿಯಾದರೂ ಓಡಿ ಹೋಗಬೇಕೆಂಬ ಹಠವಿತ್ತು. ಆದರೆ ಅಷ್ಟು ಧೈರ್ಯ ಅವಳಲ್ಲಿ ಇರಲಿಲ್ಲ. ಇಂದು ಸಣ್ಣ ಮಟ್ಟದಲ್ಲಾದರೂ ಬಂಡಾಯವೆದ್ದಿರುವುದು ಅವಳಿಗೆ ತೃಪ್ತಿ ನೀಡಿತ್ತು. ಮನೆಗೆ ಬಂದಾಗ ಸುಮನ್ ಕೇಳಿದರು, ಕಾರ್ಯಕ್ರಮ ಹೇಗಿತ್ತು? ಅನನ್ಯ ಉತ್ಸಾಹದಿಂದ, ತುಂಬ ಚೆನ್ನಾಗಿತ್ತು, ಮೊದಲ ಬಾರಿಗೆ ನಾನೂ ಗೆಳೆಯರಂತೆ ಪಾರ್ಟಿ ಎಂಜಾಯ್ ಮಾಡಿದೆ ಎಂದಳು. ಆ ರಾತ್ರಿ ಮಹೇಶ್ಗೆ ನಿದ್ದೆ ಬರುತ್ತಿರಲಿಲ್ಲ. ಸುಮನ್ ಕಾಳಜಿಯಿಂದ ಕೇಳಿದಾಗ ಮಹೇಶ್ ಅನನ್ಯಾಳ ಬಗ್ಗೆ ತನ್ನ ಆತಂಕವನ್ನು ವ್ಯಕ್ತಪಡಿಸಿದರು. ಅನನ್ಯಾಳ ಹಠ ದಿನೇ ದಿನೇ ಹೆಚ್ಚುತ್ತಿದೆ ಎಂದು ಮಹೇಶ್ ಆತಂಕ ವ್ಯಕ್ತಪಡಿಸಿದರು. ಅದಕ್ಕೆ ಸುಮನ್, ಅವಳೀಗ ಸಣ್ಣ ಮಗುವಲ್ಲ, ಅವಳಿಗೆ ತನ್ನದೇ ಆದ ತಿಳುವಳಿಕೆಯಿದೆ, ಅವಳ ಮೇಲೆ ಅತಿಯಾದ ನಿರ್ಬಂಧ ಹೇರುವುದು ಸರಿಯಲ್ಲ ಎಂದರು. ಕೆಲವು ತಿಂಗಳುಗಳ ನಂತರ ಅನನ್ಯಾಳ ಪರೀಕ್ಷೆಗಳು ಮುಗಿದವು ಮತ್ತು ಅವಳು ಮತ್ತೊಮ್ಮೆ ಕಾಲೇಜಿಗೆ ಟಾಪರ್ ಆದಳು. ಅವಳು ಫಿಸಿಕ್ಸ್ನಲ್ಲಿ ಎಂಎಸ್ಸಿ ಮಾಡಲು ಬಯಸಿದ್ದಳು. ಈ ಬಾರಿ ಮಹೇಶ್ ಕೂಡ ಅವಳ ನಿರ್ಧಾರಕ್ಕೆ ಸಮ್ಮತಿಸಿದರು. ಇತ್ತ ಸಮರ್ ಕೂಡ ಅದೇ ವರ್ಷ ಎಂಎಸ್ಸಿ ಮುಗಿಸಿದ್ದನು. ಅವನ ತಂದೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಮಗನು ಕೂಡ ಅಧ್ಯಾಪಕನಾಗಬೇಕೆಂದು ಅವರು ಬಯಸಿದ್ದರು. ಸಮರ್ ಅನನ್ಯಾಳಿಗಿಂತ 2 ವರ್ಷ ಸೀನಿಯರ್ ಆಗಿದ್ದನು. ಈಗ ಅನನ್ಯ ತನ್ನ ಮನಸ್ಸಿನ ಮಾತನ್ನು ಅಪ್ಪನಿಗೆ ಹೇಳಲೇಬೇಕೆಂದು ನಿರ್ಧರಿಸಿದಳು. ಏಕೆಂದರೆ ಈಗ ಅವರು ಅವಳನ್ನು ಸಮಾರಂಭಗಳಿಗೆ ಹೋಗಲು ತಡೆಯುತ್ತಿರಲಿಲ್ಲ. ಆದರೆ ರಾತ್ರಿ ಹೊತ್ತು ಹೊರಗೆ ಇರುವುದಕ್ಕೆ ಇನ್ನೂ ಅನುಮತಿ ಇರಲಿಲ್ಲ. ಇದು ಅನನ್ಯಾಳಿಗೆ ಕಿರಿಕಿರಿ ಉಂಟುಮಾಡುತ್ತಿತ್ತು. ತನ್ನ ಗೆಳತಿಯರೆಲ್ಲರೂ ತಮ್ಮ ಬಾಯ್ಫ್ರೆಂಡ್ ಜೊತೆ ತಡರಾತ್ರಿಯವರೆಗೆ ಮಜಾ ಮಾಡುತ್ತಿದ್ದರೆ ತನಗೆ ಮಾತ್ರ ಯಾವಾಗಲೂ ಸಮಯದ ಮಿತಿಯಿರುತ್ತದೆಯಲ್ಲ ಎಂದು ಅವಳು ಬೇಸರಗೊಳ್ಳುತ್ತಿದ್ದಳು.
ಅಂತಿಮ ವರ್ಷಕ್ಕೆ ಬಂದಾಗ ಅನನ್ಯ ಸಮರ್ನನ್ನು ಮದುವೆಯಾಗಲು ನಿರ್ಧರಿಸಿದಳು. ತಂದೆ ತಾಯಿಯ ನಿರ್ಬಂಧಗಳಿಂದ ಮುಕ್ತಳಾಗಿ ತನ್ನಿಷ್ಟದಂತೆ ಬದುಕಲು ಇದೇ ದಾರಿ ಎಂದು ಅವಳಿಗನಿಸಿತು. ಒಂದು ರಾತ್ರಿ ತನ್ನ ಗೆಳತಿ ರಿಚಾಳ ಹುಟ್ಟುಹಬ್ಬ ಮುಗಿಸಿ ರಾತ್ರಿ 10 ಗಂಟೆಗೆ ಮನೆಗೆ ಮರಳುವಾಗ ಸಮರ್ ಅವಳನ್ನು ಬಿಡಲು ಬಂದನು. ಈ ಬಾರಿ ಅನನ್ಯ ಅಪ್ಪನಿಗೆ ತನ್ನ ಉದ್ದೇಶ ತಿಳಿಯಲಿ ಎಂದು ಬೇಕೆಂದೇ ಸಮರ್ನನ್ನು ಮನೆಯವರೆಗೆ ಬರಲು ಬಿಟ್ಟಳು. ಕಾರಿನಲ್ಲಿ ಕುಳಿತ ಕೂಡಲೇ ಮಹೇಶ್ ಕೇಳಿದರು, ನಿನ್ನನ್ನು ಬಿಡಲು ಬಂದ ಆ ಹುಡುಗ ಯಾರು? ಅನನ್ಯ ನೇರವಾಗಿ ಹೇಳಿದಳು, ಅವನು ನನ್ನ ಗೆಳೆಯ ಸಮರ್, ತುಂಬಾ ಒಳ್ಳೆಯ ಹುಡುಗ. ಮಹೇಶ್ ಶಾಂತವಾಗಿ ಹೇಳಿದರು, ಸ್ನೇಹ ಮಾಡುವುದು ತಪ್ಪಲ್ಲ. ಇಂದಿನ ಕಾಲದಲ್ಲಿ ವಿಚಾರಗಳು ಹೊಂದಾಣಿಕೆಯಾದಾಗ ಸ್ನೇಹ ಸಹಜ. ಆದರೆ ಮುಂದೆ ಏನು ಯೋಚಿಸಿದ್ದೀಯಾ? ಈ ಮಾತು ಕೇಳಿ ಅನನ್ಯ ಗಾಬರಿಯಾದಳು. ಅಪ್ಪ ಈಗ ಕೋಪಗೊಳ್ಳುತ್ತಾರೆಂದು ಅವಳು ಭಾವಿಸಿದ್ದಳು. ಆದರೆ ಧೈರ್ಯ ತಂದುಕೊಂಡು, ಓದು ಮುಗಿದ ನಂತರ ನಾವು ಮದುವೆಯಾಗುತ್ತೇವೆ ಎಂದಳು. ಮಹೇಶ್ ಸಹಜವಾಗಿಯೇ, ನಿನಗೆ ಇಷ್ಟವಿದ್ದರೆ ಈಗಲೇ ಮದುವೆಯಾಗಬಹುದು ಎಂದು ಬಿಟ್ಟರು. ಅನನ್ಯಾಳಿಗೆ ತನ್ನ ಕಿವಿಯನ್ನೇ ನಂಬಲಾಗಲಿಲ್ಲ. ಅವರು ಈ ಬಗ್ಗೆ ಸುಮನ್ ಜೊತೆಯೂ ಚರ್ಚಿಸಲಿಲ್ಲ. ಮರುದಿನ ಅವಳು ಸಮರ್ನನ್ನು ಭೇಟಿಯಾಗಿ ವಿಷಯ ತಿಳಿಸಿದಳು. ಸಮರ್ನ ತಂದೆ ಮೊದಲು ಮಗ PhD ಮುಗಿಸಲಿ ಎಂದು ಬಯಸಿದ್ದರು. ಮಗನ ಹಠಕ್ಕೆ ಮಣಿದು ಮದುವೆಗೆ ಒಪ್ಪಿದರು. ಸುಮನ್ ಆತಂಕದಿಂದ ಮಹೇಶ್ರನ್ನು ಕೇಳಿದಾಗ ಅವರು ಹೇಳಿದರು, ಅವಳು ನಮ್ಮ ನಿರ್ಬಂಧಗಳಿಂದ ಮುಕ್ತಳಾಗಲು ಬಯಸುತ್ತಿದ್ದಾಳೆ. ಅವಳು ಯಾವುದಾದರೂ ತಪ್ಪು ಹೆಜ್ಜೆ ಇಡುವ ಮೊದಲು ಅವಳಿಗೆ ಸ್ವಾತಂತ್ರ್ಯ ನೀಡುವುದೇ ಸರಿ. ಕೊನೆಗೆ 2 ಕುಟುಂಬಗಳ ಸಮ್ಮತಿಯೊಂದಿಗೆ 1 ತಿಂಗಳೊಳಗೆ ಮದುವೆಯಾಯಿತು. ಅನನ್ಯ ಖುಷಿಯಿಂದ ಅತ್ತೆ ಮನೆಗೆ ಹೊರಟಳು. ಬೀಳ್ಕೊಡುವಾಗ ಅವಳ ಕಣ್ಣಲ್ಲಿ ನೀರಿರಲಿಲ್ಲ. ಬದಲಾಗಿ ತಾನು ಸ್ವತಂತ್ರ ಹಕ್ಕಿಯಂತೆ ಹಾರುತ್ತಿದ್ದೇನೆ ಎಂಬ ಸಂಭ್ರಮವಿತ್ತು. ಅತ್ತೆ ಮನೆಯಲ್ಲಿ ಅವಳಿಗೆ ಯಾವುದೇ ತೊಂದರೆ ಇರಲಿಲ್ಲ. ಎಲ್ಲರೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಅವಳು ತನ್ನ ಮಾವನಿಗೆ ಚಹಾ ತಂದುಕೊಟ್ಟಾಗ ಅವರು ಹೇಳಿದರು, ನಿನ್ನ ತಂದೆ ತಾಯಿ ನಿನಗೆ ತುಂಬಾ ಒಳ್ಳೆಯ ಸಂಸ್ಕಾರ ನೀಡಿದ್ದಾರೆ. ನಿನ್ನಂತಹ ಸೊಸೆ ಸಿಕ್ಕಿದ್ದು ನಮ್ಮ ಅದೃಷ್ಟ. ಇದನ್ನು ಕೇಳಿ ಅನನ್ಯಾಳಿಗೆ ಹೆಮ್ಮೆಯೆನಿಸಿತು. ನಂತರ ಅವಳು ಸಮರ್ ಬಳಿ, ಇಲ್ಲಿ ನನಗೆ ತುಂಬಾ ನೆಮ್ಮದಿ ಸಿಗುತ್ತಿದೆ. ಅಪ್ಪಾಜಿಯವರು ತುಂಬಾ ಒಳ್ಳೆಯವರು ಎಂದಳು. ಆಗ ಸಮರ್ ಅವಳನ್ನು ತಡೆದು ಹೇಳಿದನು, ನಿನ್ನ ಅಪ್ಪ ಕೂಡ ತುಂಬಾ ಒಳ್ಳೆಯವರು ಅನನ್ಯ. ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಬೇಡ. ನಾವು ಪರಸ್ಪರ ಇಷ್ಟಪಡುತ್ತಿದ್ದ ವಿಷಯ ನಿನ್ನ ತಂದೆಗೆ ಮೊದಲೇ ತಿಳಿದಿತ್ತು. ಅವರು ಅಡ್ಮಿಷನ್ ನೆಪದಲ್ಲಿ ಇಲ್ಲಿಗೆ ಬಂದು ನನ್ನ ಬಗ್ಗೆ ಎಲ್ಲವನ್ನೂ ವಿಚಾರಿಸಿದ್ದರು. ಸಮರ್ ಮುಂದುವರಿಸಿ ಹೇಳಿದನು, ನಿಮ್ಮ ತಂದೆ ಕಾಲೇಜಿಗೆ ಬಂದು ನನ್ನ ತಂದೆಯನ್ನೂ ಭೇಟಿಯಾಗಿದ್ದರು. ಎಲ್ಲವನ್ನೂ ವಿಚಾರಿಸಿ ಅವರಿಗೆ ತೃಪ್ತಿಯಾದ ಮೇಲೆಯೇ ಮದುವೆಗೆ ಒಪ್ಪಿದ್ದು. ನಂತರ ಸಮರ್ ಅಸಲಿ ವಿಷಯ ತಿಳಿಸಿದನು. ಹಲವು ವರ್ಷಗಳ ಹಿಂದೆ ಮಹೇಶ್ ಅವರ ಸೀನಿಯರ್ ರಾಘವ್ ಅವರ ತಂಗಿಯ ಜೊತೆ ನಡೆದ ಒಂದು ಭೀಕರ ಅನಾಹುತದ ಕಾರಣ ಅವರು ಬಹಳ ಎಚ್ಚೆತ್ತುಕೊಂಡಿದ್ದರು. ಅಂದಿನಿಂದ ಅನನ್ಯಾಳ ವಿಷಯದಲ್ಲಿ ಅವರು ಅತಿಯಾದ ಜಾಗರೂಕತೆ ವಹಿಸತೊಡಗಿದ್ದರು. ಇದನ್ನು ಕೇಳಿದ ತಕ್ಷಣ ಅನನ್ಯಾಳಿಗೆ ತಾನು ಅಪ್ಪನ ಬಗ್ಗೆ ಆಡಿದ ಕಹಿ ಮಾತುಗಳೆಲ್ಲ ನೆನಪಾಗಿ ತೀವ್ರ ಪಶ್ಚಾತ್ತಾಪವಾಯಿತು. ಅವಳಿಗೆ ತಕ್ಷಣವೇ ಅಪ್ಪನನ್ನು ಭೇಟಿಯಾಗಬೇಕೆನಿಸಿತು. ಆದರೆ ಸಂಕೋಚದಿಂದ ಸುಮ್ಮನಾದಳು. ಆಗ ಸಮರ್, ಒಳ್ಳೆಯ ಕೆಲಸಕ್ಕೆ ತಡ ಮಾಡಬೇಡ, ಈಗಲೇ ಅವರಿಗೆ ಫೋನ್ ಮಾಡು ಎಂದನು. ಅನನ್ಯ ಮೊದಲು ತನ್ನ ತಾಯಿ ಸುಮನ್ಗೆ ಫೋನ್ ಮಾಡಿದಳು. ನಂತರ ಮಹೇಶ್ ಜೊತೆ ಮಾತನಾಡಿದಳು. ಫೋನ್ನಲ್ಲಿ ಅಪ್ಪ ಪ್ರೀತಿಯಿಂದ ಮಗಳೇ ಎನ್ನಲೇ ಅನನ್ಯ ದುಃಖ ತಡೆಯಲಾರದೆ ಜೋರಾಗಿ ಅಳತೊಡಗಿದಳು ಮತ್ತು ತನ್ನ ವರ್ತನೆಗಾಗಿ ಕ್ಷಮೆಯಾಚಿಸಿದಳು. ಅತ್ತ ಕಡೆಯಿಂದ ಅಪ್ಪನ ಗದ್ಗದಿತ ದನಿ ಕೇಳಿಸಿತು, ಮಗಳೇ, ನೀನು ಯಾವಾಗಲೂ ಸುಖವಾಗಿರು. ಅಂದು ಬಹಳ ಹೊತ್ತಿನವರೆಗೆ ಅತ್ತ ಅನನ್ಯಾಳ ಮನಸ್ಸಿನಲ್ಲಿದ್ದ ಎಲ್ಲ ಕೋಪ, ದ್ವೇಷ ಕಣ್ಣೀರಿನ ರೂಪದಲ್ಲಿ ಹೊರಗೋಗಿತ್ತು. ಈಗ ಅವಳ ಹೃದಯದಲ್ಲಿ ಅಪ್ಪನ ಬಗ್ಗೆ ಕೇವಲ ಗೌರವ ಮತ್ತು ಪ್ರೀತಿ ಮಾತ್ರ ಉಳಿದಿತ್ತು. ನಾವು ನಮ್ಮ ಸ್ವಾತಂತ್ರ್ಯವನ್ನು ಕೇಳುವ ಮೊದಲು ಒಮ್ಮೆಯಾದರೂ ಯೋಚಿಸಬಾರದೆ? ಪೋಷಕರ ನಿರ್ಬಂಧಗಳ ಹಿಂದೆ ಎಂತಹ ಆಳವಾದ ಭಯ ಮತ್ತು ಪ್ರೀತಿಯಿರುತ್ತದೆ ಎಂದು? ಒಂದು ವೇಳೆ ನೀವು ಅನನ್ಯಾಳ ಜಾಗದಲ್ಲಿ ಇದ್ದಿದ್ದರೆ ನೀವು ಕೂಡ ನಿಮ್ಮ ತಂದೆಯನ್ನು ತಪ್ಪು ತಿಳಿಯುತ್ತಿದ್ದಿರಾ ಅಥವಾ ಅವರೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿದ್ದಿರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.